ॐ वाङ् मे मनसि प्रतिष्ठित मनो मे वाचि प्रतिष्ठितम् आवीरवीर्म एधि वेदस्य म आणीस्थः श्रुतं मे मा प्रहासीः अनेनाधीतेन अहोरात्रान् सन्दधामि ऋतं वदिष्यामि सत्यं वदिष्यामि तन्मामवतु तद्वक्तारमवतु अवतु माम् अवतु वक्तारमवतु वक्तारम् ॐ शान्तः शान्तः शान्तिः हरिः ॐ श्रीगुरुभ्यो नमः हरिः ॐ Universal prayer. O hidden light, vibrant in every atom. O hidden light, shining in every creature. O hidden love, embracing all in oneness. May each who feels himself as one with thee know he is also one with every other. Om Shanti, Shanti, Shanti. ಇಂದು ಆದಿತ್ಯವಾಸರ ನಿಜ ಜ್ಯೇಷ್ಠ ಮಾಸದ ಬಹುಳ ಪಂಚಮಿ ಈ ಶ್ರೇಷ್ಠವಾದ ಸುಶೀತಲ ಆದಿತ್ಯವಾಸರದ ಮುಸ್ಸಂಜೆಯಲ್ಲಿ ಶ್ರೀ ದಕ್ಷಿಣಾಮೂರ್ತಿ ಸ್ತೋತ್ರಂ ಇದರ ಆಯ್ದ ಕೆಲವು ಶ್ಲೋಕಗಳ ಪಾರಾಯಣ ಶ್ರದ್ಧೆಯಿಂದ ಆಲಿಸುವಂತವರಾಗಿ ಶ್ರೀ ದಕ್ಷಿಣಾಮೂರ್ತಿ ಸ್ತೋತ್ರಂ. ಓಂ ಬೀಜಸ್ಯಾಂತರಿವಾಂಕುರೋ ಜಗದಿದಂ ಪ್ರಾಂಗ್ನಿರ್ವಿಕಲ್ಪಂ ಪುನಃ ಮಾಯಾ ಕಲ್ಪಿತ ದೇಶಕಾಲಕಲನಾ ವೈಚಿತ್ರ್ಯ ಚಿತ್ರೀಕೃತಂ ಮಾಯಾವೇವ ವಿಜೃಂಭಯತ್ಯಪಿ ಮಹಾಯೋಗಿ ವಯ ಸ್ವೇಚ್ಛಯ ತಸ್ಮೈ ಶ್ರೀ ಗುರುಮೂರ್ತಯೇ ನಮ ಇದಂ ಶ್ರೀ ದಕ್ಷಿಣಾಮೂರ್ತಯೇ. ಯಸ್ಯೈವ ಸ್ಫುರಣಂ ಸದಾತ್ಮಕಮಸತ್ಕಲ್ಪಾರ್ಥಕಂ ಭಾಸತೆ ಸಾಕ್ಷಾತ್ ತತ್ವಮಸೀತಿ ವೇದವಚಸ ಯೋ ಬೋಧಯತ್ಯಾಶ್ರಿತಾನ್ ಯತ್ ಸಾಕ್ಷಾತ್ಕರಣಾತ್ ಹವೇನ್ನ ಪುನರಾವೃತ್ತಿರ್ ಭವಾಂಭೋನಿಧೌ ತಸ್ಮೈ ಶ್ರೀ ಗುರುಮೂರ್ತಯೇ ನಮ ಇದಂ ಶ್ರೀ ದಕ್ಷಿಣಾಮೂರ್ತಯೇ. ನಾನಾಛಿದ್ರಘಟೋದರ ಸ್ಥಿತ ಮಹಾದೀಪ ಪ್ರಭಾಭಾಸ್ವರಂ ಜ್ಞಾನೈ ಯಸ್ಯ ತು ಚಕ್ಷುರಾದಿಕರಣ ದ್ವಾರಾ ಬಹಿಸ್ಪಂದತೆ ಜಾನಾಮೀತಿ ತಮೇವ ಭಾಂತಮನುಭಾತ್ಯೇತತ್ ಸಮಸ್ತಂ ಜಗತ್ ತಸ್ಮೈ ಶ್ರೀ ಗುರುಮೂರ್ತಯೇ ನಮ ಇದಂ ಶ್ರೀ ದಕ್ಷಿಣಾಮೂರ್ತಯೇ. ದೇಹಂ ಪ್ರಾಣಮಪೇಂದ್ರಿಯಾಣ್ಯಪಿ ಚಲಾಂ ಬುದ್ಧಿಂ ಚ ಶೂನ್ಯಂ ವಿದುಃ
स्त्रीबालान्धजडोपमास्वहमिति भ्रान्ता भृशं वादिनः मायाशक्तिविलासकल्पितमहाव्यामोह संहारिणे तस्मै श्रीगुरुमूर्तये नम इदम् श्रीदक्षिणामूर्तये तस्मै श्रीगुरुमूर्तये नम इदम् श्रीदक्षिणामूर्तये तस्मै श्रीगुरुमूर्तये नम इदम् श्रीदक्षिणामूर्तये हर हर नमः पार्वतीपतये हर हर महादेव 2 ನಿಮಿಷ ನಾಮ ಜಪ ಹೇಳಿಕೊಟ್ಟ ನಂತರ ಪುನರಾವರ್ತನೆ. ಜಯ ಜಯ ಲಕ್ಷ್ಮೀ ನರಸಿಂಹ ವಜ್ರಸ್ತಂಭಜ ನರಸಿಂಹ 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 ವಜ್ರಸ್ತಂಭಜ ನರಸಿಂಹ ವಜ್ರಸ್ತಂಭಜ ನರಸಿಂಹ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಕಿ ಜಯ. ಭಾನುವಾರದ ಈ ಶೀತಲ ವಾತಾವರಣದಲ್ಲಿ ಒಂದು ಸುಂದರವಾದ ಕೃಷ್ಣನ ಭಜನೆಯನ್ನು ಹಾಡೋಣ. ಹೇಳಿಕೊಟ್ಟ ನಂತರ ಪುನರಾವರ್ತನೆ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಗೆಜ್ಜೆ ಕಟ್ಟಿ ಓಡಿ ಓಡಿ ಬಾರೋ ನಮ್ಮ ಕಮಲ ನಯನ ಆಡಿ ಆಡಿ ಬಾರೋ. ಓ ಗೆಜ್ಜೆ ಕಟ್ಟಿ ಓಡಿ ಓಡಿ ಬಾರೋ. ನಮ್ಮ ಕಮಲ ನಯನ ಆಡಿ ಆಡಿ ಬಾರೋ. ನಿನ್ನ ಪುಣ್ಯ ಪಾದ ಅರಸಿ ಅರಸಿ ಬಂದೆ. ನಿನ್ನ ದಿವ್ಯ ನಾಮ ಹಾಡಿ ಹಾಡಿ ಬಂದೆ.
ಓ ಗೆಜ್ಜೆ ಕಟ್ಟಿ ಓಡಿ ಓಡಿ ಬರೋ. ನಮ್ಮ ಕಮಲ ನಯನ ಆಡಿ ಆಡಿ ಬಾರೋ. ದೇವಕಿ ನಂದನ ರಾಧಾ ಜೀವನ. ಕೇಶವ ಹರೆ ಮಾಧವ. पूतनि मर्दन पाप विनाशन. केशव हरे माधव. गोकुल बालने ओडी बारो. गोपाल बालने आಡಿ ಬಾರೋ. ಓ ಗೆಜ್ಜೆ ಕಟ್ಟಿ ಓಡಿ ಓಡಿ ಬಾರೋ. ನಮ್ಮ ಕಮಲ ನಯನ ಆಡಿ ಆಡಿ ಬಾರೋ. ಕಂಸ ವಿಮರ್ದನ ಕಾಳಿಂಗ ನರ್ತನ. ಕೇಶವ ಹರೆ ಮಾಧವ. ಆಶ್ರಿತ ವತ್ಸಲ ಆಪದ್ ಬಾಂಧವ. ಕೇಶವ ಹರೆ ಮಾಧವ. ಓಂಕಾರ ನಾದನೆ ಓಡಿ ಬಾರೋ. ಆನಂದ ಗೀತನೆ ಆಡಿ ಬಾರೋ. ಓ ಗೆಜ್ಜೆ ಕಟ್ಟಿ ಓಡಿ ಓಡಿ ಬಾರೋ. ನಮ್ಮ ಕಮಲ ನಯನ ಆಡಿ ಆಡಿ ಬಾರೋ. ಪಾಂಡವ ರಕ್ಷಕ ಪಾಪ ವಿನಾಶಕ. ಕೇಶವ ಹರೆ ಮಾಧವ. ಅರ್ಜುನ ರಕ್ಷಕ ಅಜ್ಞಾನ ನಾಶಕ. ಕೇಶವ ಹರೆ ಮಾಧವ. ಗೀತಾಮೃತನೆ ಓಡಿ ಬಾರೋ. ಹೃದಯಾನಂದನೆ ಆಡಿ ಬಾರೋ. ಓ ಗೆಜ್ಜೆ ಕಟ್ಟಿ ಓಡಿ ಓಡಿ ಬಾರೋ. ನಮ್ಮ ಕಮಲ ನಯನ ಆಡಿ ಆಡಿ ಬಾರೋ. ನಮ್ಮ ಕಮಲ ನಯನ ಆಡಿ ಆಡಿ ಬಾರೋ. ನಮ್ಮ ಕಮಲ ನಯನ ಆಡಿ ಆಡಿ ಬಾರೋ. वृंदावन बिहारी लाल की जय। सिद्धांत अवधूत चिंतन श्री गुरुदेव दत्त। जय जय रघुवीर समर्थ
श्री सद्गुरुनाथ महाराज की जय। हर हर नमः पार्वती पतये, हर हर महादेव शंभो। ಶ್ರೀಮದ್ ಭಗವದ್ಗೀತೆಯ 18ನೆಯ ಅಧ್ಯಾಯ ಪ್ರಾರಂಭದ ಕೆಲವು ಶ್ಲೋಕಗಳ ಪಾರಾಯಣ ಹೇಳಿಕೊಟ್ಟ ನಂತರ ಪುನರಾವರ್ತನೆ. ಓಂ ಶ್ರೀ ಪರಮಾತ್ಮನೇ ನಮಃ. ಅಥ ಅಷ್ಟಾದಶೋऽಧ್ಯಾಯಃ. ಮೋಕ್ಷ ಸಂನ್ಯಾಸ ಯೋಗಃ. ಅರ್ಜುನ ಉವಾಚ ಸನ್ಯಾಸಸ್ಯ ಮಹಾಬಾಹೋ ತತ್ವಮಿಚ್ಛಾಮಿ ವೇದಿತುಂ ತ್ಯಾಗಸ್ಯ ಚ ಹೃಷೀಕೇಶ ಪೃಥಕ್ ಕೇಶಿನಿಷೂದನ. ಶ್ರೀ ಭಗವಾನುವಾಚ ಕಾಮ್ಯಾನಾಂ ಕರ್ಮಣಾಂ ನ್ಯಾಸಂ ಸನ್ಯಾಸಂ ಕವಯೋ ವಿದುಃ. ಸರ್ವಕರ್ಮ ಫಲತ್ಯಾಗಂ ಪ್ರಾಹುಸ್ತ್ಯಾಗಂ ವಿಚಕ್ಷಣಾಃ. ತ್ಯಾಜ್ಯಂ ದೋಷವದಿತ್ಯೇಕೆ ಕರ್ಮ ಪ್ರಾಹುರ್ಮನೀಷಿಣಃ. ಯಜ್ಞದಾನ ತಪಃ ಕರ್ಮ ನ ತ್ಯಾಜ್ಯಮಿತಿ ಚಾಪರೇ. ಓಂ ಶಾಂತಃ ಶಾಂತಃ ಶಾಂತಿಃ. ಹರಿಃ ಓಂ. ಶ್ರೀ ಗುರುಭ್ಯೋ ನಮಃ. हरे ओम. भगवान ने कहा, भौतिक इच्छा पर आधारित कर्मों के परित्याग को विद्वान लोग संन्यास कहते हैं और समस्त कर्मों के फल त्याग को बुद्धिमान लोग त्याग कहते हैं. The Supreme Lord said, to give up the results of all activities is called renunciation, त्याग by the wise. And that state is called the renounced order of life, sannyasa, by great learned men. कुछ विद्वान घोषित करते हैं कि समस्त प्रकार के सकाम कर्मों को दोषपूर्ण समझकर त्याग देना चाहिए, किंतु अन्य विद्वान मानते हैं कि यज्ञ, दान तथा तपस्या के कर्मों को कभी नहीं त्यागना चाहिए. Some learned men declare that all kinds of fruitive activities should be given up. But there are 8 other sages who maintain that acts of sacrifice, charity, and penance should never be abandoned. त्याज्यम दोषवत इति एके कर्म प्राहुः मनीषिणः. यज्ञ दान तपः कर्म न त्याज्यम इति च अपरे. ಹಾಗೂ ಏಕೆ ಮನೀಷಿಣ, ಒಬ್ಬೊಬ್ಬ ವಿದ್ವಾಂಸರು ಕರ್ಮ ದೋಷವತ್, ಕರ್ಮಗಳೆಲ್ಲ ದೋಷಪೂರ್ಣವಾಗಿವೆ ಪ್ರಯುಕ್ತ ತ್ಯಾಜ್ಯಂ ಇತಿ, ತ್ಯಜಿಸತಕ್ಕವು
ಎಂಬುದಾಗಿಯೂ ಚ ಮತ್ತು ಅಪರೆ ಮತ್ತೆ ಕೆಲವರು ವಿದ್ವಾಂಸರು ಯಜ್ಞ ದಾನ ತಪಃಕರ್ಮ, ಯಜ್ಞ ದಾನ ಮತ್ತು ತಪಸ್ಸು ಇತ್ಯಾದಿ ಕರ್ಮಗಳು ನ ತ್ಯಾಜ್ಯಂ, ಬಿಡತಕ್ಕವುಗಳಲ್ಲ ಇತಿ ಪ್ರಾಹು ಎಂದು ಹೇಳುತ್ತಾರೆ. ಒಬ್ಬೊಬ್ಬ ವಿದ್ವಾಂಸರು ಕರ್ಮಗಳೆಲ್ಲ ದೋಷಪೂರ್ಣವಾಗಿವೆ, ಆದ್ದರಿಂದ ತ್ಯಜಿಸತಕ್ಕವು ಎಂಬುದಾಗಿಯೂ, ಮತ್ತು ಮತ್ತೆ ಕೆಲವು ವಿದ್ವಾಂಸರು ಯಜ್ಞದಾನ ಮತ್ತು ತಪಸ್ಸು ಇತ್ಯಾದಿ ಕರ್ಮಗಳು ಬಿಡತಕ್ಕವುಗಳಲ್ಲ ಎಂದು ಹೇಳುತ್ತಾರೆ. ಇಲ್ಲಿ ನಾವು ವಿಚಾರ ಮಾಡಬೇಕಾಗಿರುವಂಥದ್ದು ಸನ್ಯಾಸ ಮತ್ತು ತ್ಯಾಗ, ಇದರ ನಡುವೆ ಯಾವುದೇ ವ್ಯತ್ಯಾಸವಿಲ್ಲ. ಶಬ್ದಗಳು ಬೇರೆ ಬೇರೆ ಹೌದು, ಆದರೆ ಅರ್ಥವು ಒಂದೇ, ಸಮಾನಾರ್ಥಕ ಶಬ್ದಗಳು. ಕಾಮ್ಯ ಕರ್ಮಗಳು ಬಿಡುವಂಥದ್ದು ಸನ್ಯಾಸ, ಕರ್ಮ ಫಲದ ತ್ಯಾಗವು ತ್ಯಾಗ ಎಂದು ಆಗಲೇ ಪ್ರಾರಂಭದಲ್ಲಿ ತಿಳಿಸಿಯಾಗಿದೆ. ಆದರೂ ಕೆಲವು ಭಿನ್ನ ಅಭಿಪ್ರಾಯಗಳಿವೆ ಕೆಲವು ವಿದ್ವಾಂಸರುಗಳಲ್ಲಿ. ಕರ್ಮಗಳೆಲ್ಲವನ್ನೂ ಕೂಡ ತ್ಯಜಿಸಬೇಕು ಎಂದು ಕೆಲವರು ಹೇಳಿದರೆ, ಮತ್ತೆ ಕೆಲವರು ಕಾಮ್ಯ ಕರ್ಮಗಳನ್ನು ತ್ಯಜಿಸಬೇಕು, ಆದ್ರೆ ಯಜ್ಞ ದಾನ ತಪಸ್ಸು ಇತ್ಯಾದಿ ಕರ್ಮಗಳು ಯಾವುದು ಸಾತ್ವಿಕವಾಗಿದೆಯೋ, ಯಾವುದು ಸಂಸ್ಕೃತಿಯನ್ನು ಹೆಚ್ಚಿಸುವುದೋ, ಸಂಸ್ಕಾರವನ್ನು ಪರಿಷ್ಕರಿಸುವುದೋ, ಅಂತಹ ಕರ್ಮಗಳನ್ನು ತ್ಯಜಿಸಬಾರದು ಎಂದು ಕೆಲವರ ಅಭಿಪ್ರಾಯ. ಎರಡನ್ನೂ ಕೂಡ ನಾವು ಸ್ವೀಕರಿಸೋಣ. ಈ ಶ್ಲೋಕದ ಶಾಂಕರ ಭಾಷ್ಯವನ್ನು ನೋಡೋಣ. ತ್ಯಾಜ್ಯಂ ತ್ಯಕ್ತವ್ಯಂ ದೋಷವತ್ ದೋಷಃ ಅಸ್ಯಾಸ್ತೀತಿ. ದೋಷವತ್ ಕಿಂ ತತ್ ಕರ್ಮ ಬಂಧಹೇತುತ್ವಾತ್ ಸರ್ವಮೇವ, ಅಥವಾ ದೋಷಃ ಯಥಾ ರಾಗಾದಿಃ ತ್ಯಜ್ಯತೆ ತಥಾ ತ್ಯಾಜ್ಯಂ ಇತಿ ಏಕೆ ಕರ್ಮ ಪ್ರಾಹುಃ ಮನೀಷಿಣಃ ಪಂಡಿತಾಃ ಸಾಂಖ್ಯಾದಿ ದೃಷ್ಟಿಂ ಆಶ್ರಿತಾಃ ಅಧಿಕೃತಾನಾಂ ಕರ್ಮಿಣಾಮಪಿ ಇತಿ. ತತ್ರೈವ ಯಜ್ಞದಾನ ತಪಃ ಕರ್ಮ ನ ತ್ಯಾಜ್ಯಂ ಇತಿ ಚ ಅಪರೇ. ತ್ಯಾಜ್ಯವು ಬಿಡತಕ್ಕದ್ದು, ದೋಷವತ್ತಾದ ದೋಷವು ಇದಕ್ಕೆ ಇರುವುದರಿಂದ ದೋಷವತ್ತಾದ ಎಂದು ಯಾಕೆ ಹೇಳ್ತಾ ಇದ್ದಾರೆ? ಯಾವುದು ದೋಷ ಅದು ಕರ್ಮದಲ್ಲಿ ಎಂದರೆ, ಕರ್ಮವೆಲ್ಲವೂ ಬಂಧ ಹೇತುವಾಗಿರುವುದರಿಂದ ಅದು ಬಿಡತಕ್ಕವುಗಳು, ತ್ಯಜಿಸತಕ್ಕವುಗಳು. ನೋಡಿ, ಕರ್ಮಗಳನ್ನ ಬಿಡಬೇಕು ಅಂತ ಯಾಕೆ ಹೇಳ್ತಾ ಇದ್ದಾರೆ ಕೆಲವು ವಿದ್ವಾಂಸರು ಅಂತಂದ್ರೆ, ಎಲ್ಲಾ ಕರ್ಮಗಳು ದೋಷಪೂರ್ಣವಾಗಿವೆ. ಏನದು ದೋಷ ಅಂದ್ರೆ, ಎಲ್ಲಾ ಕರ್ಮಗಳು ನಮ್ಮನ್ನ ಬಂಧನಕ್ಕೆ ಒಳಪಡಿಸುತ್ತವೆ, ಬಿಡುಗಡೆಯನ್ನ ಅದು ಕೊಡುವುದಿಲ್ಲ. ಆದ್ದರಿಂದ ಕರ್ಮಗಳನ್ನು ಬಿಡತಕ್ಕವುಗಳು, ಕಾರಣ ಅದು ಬಂಧ ಹೇತುವಾಗಿರುವುದರಿಂದ. ಹೇಗೆ ರಾಗವೇ ಮುಂತಾದ ದೋಷವನ್ನು ಬಿಡುತ್ತಾರೋ ಹಾಗೆ ಕರ್ಮವನ್ನು ಕೂಡ ಬಿಡತಕ್ಕದ್ದು ಎಂದು ಕೆಲವರು ಮನೀಷಿಗಳು, ಪಂಡಿತರು, ಸಾಂಖ್ಯರೇ ಮೊದಲಾದವರ ದೃಷ್ಟಿಯನ್ನು ಆಶ್ರಯಿಸಿದವರು ಹೇಳುತ್ತಾರೆ. ಅಧಿಕಾರಿಗಳಾದ ಕರ್ಮಿಗಳು ಕೂಡ ಬಿಡಬೇಕು ಎಂದು ಹೇಳುತ್ತಾರೆ. ಕರ್ಮಿಗಳ ವಿಷಯದಲ್ಲಿಯೇ ಯಜ್ಞದಾನ ತಪಃಕರ್ಮವು ಬಿಡತಕ್ಕದ್ದಲ್ಲ ಎಂದು ಮತ್ತೆ ಕೆಲವರು ಹೇಳುತ್ತಾರೆ. ಈಗ ನಾವು ಚರ್ಚೆ ಮಾಡಬೇಕಾಗಿರುವಂತಹ ವಿಷಯ ಇಷ್ಟೇ: ನಾವು ಯಾವ ಕರ್ಮಗಳನ್ನು ಮಾಡಬೇಕು, ಯಾವುದನ್ನ ಬಿಡಬೇಕು. ಒಂದು ಮಾತು ಸ್ಪಷ್ಟವಾಗಿದೆ, ನಾವೆಲ್ಲರೂ ಕೂಡ ಕರ್ಮಗಳ ಸಹಿತವಾಗಿಯೇ ನಮ್ಮ ಸಾಧನೆ ಮಾಡ್ತಾ ಬಂದಿದ್ದೇವೆ, ಹೌದಲ್ಲ? ಯಾರೂ ಕೂಡ ಕರ್ಮಗಳನ್ನು ಮಾಡದೆ ಸುಮ್ಮನೆ ಕುಳಿತುಕೊಳ್ಳುವುದಕ್ಕೆ ಸಾಧ್ಯವಿಲ್ಲ. ಈಗಾಗಲೇ ಇದನ್ನು ನಾವು ಅನೇಕ ಬಾರಿ ಚರ್ಚೆ ಮಾಡಿದ್ದೇವೆ, 2ನೇ ಅಧ್ಯಾಯದಿಂದ ಹಿಡಿದು 17ನೇ ಅಧ್ಯಾಯದವರೆಗೆ, ಹೌದಲ್ಲ? ನಹಿ ಕಶ್ಚಿತ್ ಕ್ಷಣಮಪಿ ಜಾತು ತಿಷ್ಠತಿ ಅಕರ್ಮಕೃತ್ ಕಾರ್ಯತೆ ಅವಶಃ ಕರ್ಮ ಸರ್ವಃ ಪ್ರಕೃತಿ ಜೈಹಿ ಗುಣೈಹಿ. ಇದಾಗಲೇ ಚರ್ಚೆ ಮಾಡಿದ್ದೇವೆ ನಾವು. ಆದರೆ ಕರ್ಮಗಳು ದೇಹ ಇರುವುದರಿಂದ ಅದನ್ನು ಮಾಡತಕ್ಕವುಗಳೇ. ಆದ್ರೆ ಯಾವ ಕರ್ಮಗಳನ್ನು ಮಾಡಬೇಕು, ಯಾವ ಕರ್ಮಗಳನ್ನು ಬಿಡಬೇಕು? ಯಾವ ಕರ್ಮಗಳು ನಮಗೆ
ದೋಷವನ್ನು ಉಂಟು ಮಾಡುತ್ತವೆಯೋ, ಯಾವುದು ಮತ್ತಷ್ಟು ಈ ಒಂದು ಭವಬಂಧನಕ್ಕೆ ಸಿಲುಕಿಸುತ್ತದೆಯೋ ಅಂತಹವುಗಳನ್ನೇ ತ್ಯಜಿಸಬೇಕು. ಯಾವುದು ಬಿಡುಗಡೆಯ ಹಾದಿ, ಯಜ್ಞ, ದಾನ, ತಪಸ್ಸು ಇತ್ಯಾದಿ ಕರ್ಮಗಳು ಬಿಡುಗಡೆಗೆ ಹಾದಿಯಾಗಿವೆ, ಮೋಕ್ಷಕ್ಕೆ ಹಾದಿ ಮಾಡಿಕೊಡುತ್ತವೆ. ಆದ್ದರಿಂದ ಅದನ್ನು ಬಿಡಬಾರದು. ನೋಡಿ, ವಿಚಾರ ಎಷ್ಟು ಸ್ಪಷ್ಟವಾಗಿದೆ. ಆದ್ರಿಂದ ಯಾವುದು ದೋಷಪೂರ್ಣವಾಗಿವೆಯೋ, ಯಾವುದು ಅಹಿತಕರವೋ ನಮಗಾಗಲಿ ಸಮಾಜಕ್ಕಾಗಲಿ ಅದನ್ನ ಬಿಡಬೇಕು. ಯಾವುದು ಸಮಾಜಕ್ಕೆ ಹಿತವಾಗಿದೆ, ನಮ್ಮ ಸಂಸ್ಕಾರವನ್ನು ಪರಿಷ್ಕರಿಸುತ್ತವೆ, ಅಂತಹ ಕರ್ಮಗಳನ್ನು ನಾವು ಬಿಡಲೇಬಾರದು. ಅತ್ಯಂತ ಸ್ಪಷ್ಟವಾದಂತಹ ವಿಚಾರ. ಯಾಗದ ವಿಷಯದಲ್ಲಿ ಯಾವುದೇ ಕ್ರಿಯೆಯಲ್ಲಿ ಸ್ವಲ್ಪವಾದರೂ ಪಾಪ ಸಂಬಂಧವು ಇದ್ದೇ ಇರುತ್ತದೆ. ಆದ್ರಿಂದ ಎಲ್ಲಾ ಕರ್ಮಗಳು ದೋಷಗಳಿಂದ ಕೂಡಿವೆ. ಹಾಗಾಗಿ ಎಲ್ಲಾ ಕರ್ಮಗಳು ತ್ಯಜಿಸತಕ್ಕವು. ಸಮಸ್ತ ಕರ್ಮಗಳನ್ನು ತ್ಯಜಿಸಿ ಸನ್ಯಾಸವನ್ನು ಸ್ವೀಕರಿಸಬೇಕು ಎಂದು ಕೆಲವು ವಿದ್ವಾಂಸರು ಹೇಳುತ್ತಾರೆ. ಇತರ ಕೆಲವರು ವಿದ್ವಾಂಸರು ಯಜ್ಞದಾನ ತಪೋರೂಪಿ ಕರ್ಮಗಳು ಮನುಷ್ಯನ ಚಿತ್ತವನ್ನು ಶುದ್ಧಿಗೊಳಿಸಿ ಮನುಷ್ಯನನ್ನು ಪವಿತ್ರಗೊಳಿಸುವಂತಹ ಸತ್ಕರ್ಮಗಳು, ಅವುಗಳು ತ್ಯಜಿಸಲು ಯೋಗ್ಯವಲ್ಲ ಎಂದು ಅಭಿಪ್ರಾಯಪಡುತ್ತಾರೆ. ಈ ಪ್ರಕಾರವಾಗಿ ವಿದ್ವಾಂಸರಲ್ಲಿ ಸನ್ಯಾಸ ಮತ್ತು ತ್ಯಾಗವನ್ನು ಕುರಿತು ಭಿನ್ನ ಭಿನ್ನವಾದ ಅಭಿಪ್ರಾಯಗಳಿವೆ. ಈ ಭಿನ್ನ ಭಿನ್ನ ಅಭಿಪ್ರಾಯಗಳಿಂದ ನೀನು ಶಂಕೆ ಸಂಶಯಗಳಿಗೆ ಒಳಗಾಗಬೇಡ ಅರ್ಜುನ. ಸನ್ಯಾಸ ಮತ್ತು ತ್ಯಾಗ ಇವೆರಡು ಒಂದೇ ಭಾವವುಳ್ಳವು. ಬಿಡುವುದು ಎಂಬುದೇ ಅವುಗಳ ಸಾರ. ಸನ್ಯಾಸ ಮತ್ತು ತ್ಯಾಗದ ಬಗ್ಗೆ ನನ್ನ ನಿಶ್ಚಿತವಾದ ಅಭಿಪ್ರಾಯವನ್ನು ಹೇಳುತ್ತೇನೆ. ಮೊದಲು ತ್ಯಾಗದ ವಿಷಯದಲ್ಲಿ ನನ್ನ ಅಭಿಪ್ರಾಯವನ್ನು ಕೇಳು. ಮುಂದಿನ ಶ್ಲೋಕಗಳಲ್ಲಿ ಭಗವಂತನು ಇನ್ನೂ ಕೂಡ ಸ್ಪಷ್ಟಪಡಿಸುತ್ತಿದ್ದಾನೆ ಮತ್ತು ಯಾವುದೇ ಗೊಂದಲಕ್ಕೆ ಒಳಗಾಗಬಾರದು ಎಂಬುದನ್ನು ಕೂಡ ಸ್ಪಷ್ಟಪಡಿಸುತ್ತಿದ್ದಾನೆ. ಕಾರಣ ಸಂಶಯಾತ್ಮ ವಿನಶ್ಯತಿ ಅಂತ ಹೇಳ್ತಾರೆ ಸಂಸ್ಕೃತದಲ್ಲಿ. ಯಾರಿಗೆ ಸಂಶಯವಿರುತ್ತೋ ಅವರು ನಾಶವಾಗುವರು. ನಮ್ಮಲ್ಲಿ ಸಂಶಯವೂ ಇರಬಾರದು, ಯಾವುದೇ ಸಂದೇಹವೂ ಇರಬಾರದು. ನಮ್ಮಲ್ಲಿ ಸ್ಪಷ್ಟವಾದ ತಿಳಿವು, ಅರಿವು ಜಾಗೃತವಾಗಬೇಕು. ಆದ್ರಿಂದ ನಿಶ್ಚಯಪೂರ್ವಕವಾಗಿ ಯಾವುದನ್ನು ತಿಳಿದುಕೊಳ್ಳಬೇಕೋ ಅದನ್ನು ಭಗವಂತನು ಮುಂದೆ ಅಪ್ಪಣೆ ಕೊಡಿಸುತ್ತಿದ್ದಾನೆ. ಲೋಕ ಜೀವನದೆ ಮಾನಸದ ಪರಿಪಾಕವ ಪಾಕದಿಮ್ಮತಿ ಶುದ್ಧಿಯದರಿನೊಳ ದೃಷ್ಟಿ ಸಾಕಲ್ಯದಾತ್ಮ ಸಂದರ್ಶನಕ್ಕೆ ಕರಣವದು ಲೋಕದಿಂ ನಿರ್ಲೋಕ ಮಂಕುತಿಮ್ಮ ಲೋಕದಿಂ ನಿರ್ಲೋಕ ಮಂಕುತಿಮ್ಮ ಮಂಕುತಿಮ್ಮ ಮಂಕುತಿಮ್ಮ. ಮತಿ ಶುದ್ಧಿಯ ದಾರಿನೊಳ ದೃಷ್ಟಿ. ಮತಿ ಶುದ್ಧಿ ಅದರಿನ್ನ ಒಳದೃಷ್ಟಿ. ಸಾಕಲ್ಯದಾತ್ಮ, ಸಾಕಲ್ಯದ ಆತ್ಮ. ಕರಣ ಸಾಧನ, ನಿರ್ಲೋಕ ಲೋಕವಲ್ಲದ. ಭಾವಾರ್ಥ ನೋಡಿಕೊಳ್ಳಿ. ಲೋಕದ ಬದುಕಿನಲ್ಲಿ ಅನುಭವಗಳಿಂದ ಮನಸ್ಸು ಪರಿಪಕ್ವವಾಗುತ್ತದೆ. ಹಾಗೆ ಪಕ್ವವಾದ ಮನಸ್ಸಿನಿಂದ ಬುದ್ಧಿ ಪಕ್ವವಾಗುತ್ತದೆ. ಪರಿಶುದ್ಧವಾದ ಮನಸ್ಸು ಬುದ್ಧಿಗಳಿಂದ ಅಂತರಂಗದ ಶುದ್ಧಿಯಾಗುವುದಕ್ಕೆ ಮತ್ತು ಜಗತ್ತಿನಲ್ಲಿ ಏಕಾತ್ಮ ಭಾವ ನಮಗೆ ಬರಲು ಒಂದು ಸಾಧನವಾಗುತ್ತದೆ. ಮತ್ತು ಮಾನಸಿಕ ಅಪ್ರಬುದ್ಧತೆಯಲ್ಲಿ ಕಾಣುವ ಭೇದಗಳೆಲ್ಲ ನಶಿಸಿ ಲೋಕದಲ್ಲಿದ್ದರೂ ಲೋಕದಿಂದಲೇ ಪರತತ್ವದ ಭಾವ ಮನಸ್ಸು ಬುದ್ಧಿಗಳಲ್ಲಿ ನೆಲೆಯೂರುತ್ತದೆ ಎಂದು ಉಲ್ಲೇಖ ಮಾಡಿದ್ದಾರೆ ಮಾನ್ಯ ಗುಂಡಪ್ಪನವರು ಈ ಮುಕ್ತಕದಲ್ಲಿ. ಗೆಟಿಂಗ್ ಥ್ರೂ ಲೈಫ್ ಇನ್ ದಿಸ್ ವರ್ಲ್ಡ್ ವಿಲ್ ಕ್ಲಿಯರ್ ಯುವರ್ ಮೈಂಡ್. ಫ್ರಮ್ ದಟ್ ಕ್ಲಾರಿಟಿ arises a wisdom. Using that wisdom, one must turn his thought
inwards. When one does that, he will realize the universal nature of the soul beyond all boundaries of time and space. We can realize the universal truth only by getting through the life on this world. Know the infinite through the finite. Mankutim. ಲೋಕ ಜೀವನದಿ ಮಾನಸದ ಪರಿಪಾಕವ ಪಾಕದಿಮ್ಮತಿ ಶುದ್ಧಿಯದರಿನೊಳ ದೃಷ್ಟಿ ಸಾಕಲ್ಯದಾತ್ಮ ಸಂದರ್ಶನಕ್ಕೆ ಕರಣವದು ಲೋಕದಿಂ ನಿರ್ಲೋಕ ಮಂಕುತಿಮ್ಮ ಮಂಕುತಿಮ್ಮ ಮಂಕುತಿಮ್ಮ. ಸಕಲ ಜೀವರಾಶಿಗಳಲ್ಲೂ ಇರುವ ಚೇತನ ಒಂದೇ ಆದರೂ ರೂಪ ಮತ್ತು ಭಾವ ಭೇದದಿಂದ ನಮಗೆ ಎಲ್ಲವೂ ಬೇರೆ ಬೇರೆಯಾಗಿ ಕಾಣುತ್ತವೆ ಮತ್ತು ಆ ಭೇದಾನುಗುಣವಾಗಿ ನಮ್ಮ ಪ್ರತಿಕ್ರಿಯೆ ಇರುತ್ತದೆ. ನಮ್ಮ ಮತ್ತು ಇತರರ ಪ್ರತಿಕ್ರಿಯೆಗಳ ಪ್ರಭಾವ ನಮ್ಮ ಮನಸ್ಸು ಬುದ್ಧಿಗಳ ಮೇಲಾಗಿ ಅವುಗಳು ಮತ್ತಷ್ಟು ಬದಲಾಗುತ್ತವೆ. ಹೀಗೆ ನಮ್ಮ ಬದುಕಿನಲ್ಲಿ ಆಗುವ ಘಟನೆಗಳು, ಬಂದು ಹೋಗುವ ವಿಚಾರಗಳು ಮತ್ತು ನಮ್ಮ ಸಂಪರ್ಕದ ವ್ಯಕ್ತಿಗಳಿಂದ ನಮ್ಮ ವ್ಯಕ್ತಿತ್ವ ರೂಪುಗೊಳ್ಳುತ್ತದೆ. ಇದೇ ಗುಂಡಪ್ಪನವರು ಹೇಳುವ ಮಾನಸದ ಪರಿಪಾಕ. ಬದುಕಿನ ಅನುಭವಗಳಿಂದ ನಲಿದು ನೋವುಂಡು ಪಾಡುಪಟ್ಟು ಪೆಟ್ಟು ತಿಂದು ಸಂದ ಸುಖ ದುಃಖಗಳನ್ನೆಲ್ಲ ಅನುಭವಿಸಿ ಪ್ರತಿ ಘಟನೆಯಿಂದಲೂ ಏನನ್ನಾದರೂ ಸಕಾರಾತ್ಮಕವಾಗಿ ಕಲಿಯುತ್ತಾ ಹೋದರೆ ಮನಸ್ಸು ಬುದ್ಧಿಗಳು ಪಕ್ವವಾಗಿ ಸತ್ಯದ ತನ್ಮೂಲಕ ಸತ್ವದ ಅರಿವಾಗುತ್ತದೆ. ಕ್ರಮೇಣ ಭೇದಗಳು ನಶಿಸಿ ಏಕಾತ್ಮ ಭಾವ ನೆಲೆಯೂರುತ್ತದೆ. ಆದರೆ ಈ ರೀತಿಯ ಅನುಭವ ಬರಬೇಕಾದರೆ ಮತ್ತು ಆ ಅನುಭವದಿಂದ ಕಲಿತು ಪಕ್ವವಾಗಬೇಕಾದರೆ ನಾವು ಅದನ್ನು ಈ ಲೋಕದಿಂದಲೇ ಕಲಿಯಬೇಕಲ್ಲವೇ? ಬೇರೆ ಯಾವ ಮಾರ್ಗವೂ ಇಲ್ಲ. ನಮ್ಮ ಸಾಂಗತ್ಯಕ್ಕೆ ಬರುವ ವ್ಯಕ್ತಿಗಳಿಂದ, ನಾವು ಕಲಿಯುವ ವಿಷಯಗಳಿಂದ, ನಾವು ಉಪಯೋಗಿಸುವ ವಸ್ತುಗಳಿಂದ, ಹೀಗೆ ಎಲ್ಲದರಿಂದಲೂ ಕಲಿತಾಗ ನಮಗೆ ಅನುಭವಗಳಾಗುತ್ತವೆ. ನಾವು ನಮ್ಮನ್ನು ಆ ಅನುಭವಗಳಿಗೆ ತೆರೆದುಕೊಂಡಾಗ ಮಾತ್ರ ಅದು ಸಾಧ್ಯ. ಪೂರ್ವಾಗ್ರಹದ, ಅಹಂಕಾರದ, ಸಂಕುಚಿತತೆಯ ಹೊದಿಕೆಯನ್ನು ನಾವು ಹೊದ್ದು ಮುದುಳ್ಬಿಟ್ಟರೆ ನಮಗೆ ಅನುಭವವೂ ಆಗುವುದಿಲ್ಲ, ಪಕ್ವತೆಯೂ ಬರುವುದಿಲ್ಲ. ಲೋಕದಿಂದಲೇ ಇವೆಲ್ಲವನ್ನೂ ಪಡೆದು ಕಲಿತು ಅರಗಿಸಿಕೊಂಡು ಊರ್ಧ್ವಾಭಿಮುಖವಾದ ಬೆಳವಣಿಗೆಗೆ ಮಾರಕವಾದದ್ದನ್ನು ಕಳಚಿಕೊಂಡು ಪೂರಕವಾದದ್ದನ್ನು ಪಡೆದು ಪಕ್ವತೆಯನ್ನು ಪಡೆದು ಲೋಕದ ನಶ್ವರತೆಯನ್ನು ಅರಿತು ಶಾಶ್ವತವಾದ ಪರತತ್ವವನ್ನು ಅನುಸಂಧಾನ ಮಾಡಿದರೆ ಮಾನ್ಯ ಗುಂಡಪ್ಪನವರು ಹೇಳುವ ಸಾಕಲ್ಯದಾತ್ಮ ಸಂದರ್ಶನ ನಮಗೆ ಆಗಬಹುದು. ವಿಚಾರ ಮಾಡಿ. ಆದ್ದರಿಂದ ನಾವು ಎಲ್ಲಾ ಕರ್ಮಗಳನ್ನು ದೋಷಪೂರ್ಣವಾಗುವುದು ಎಂದು ಹೇಳಲಿಕ್ಕೆ ಬರುವುದಿಲ್ಲ. ಯಾವುದು ದೋಷಪೂರ್ಣವಾಗಿದೆಯೋ ಅಂತಹ ಕರ್ಮಗಳನ್ನು ತ್ಯಜಿಸಬೇಕು. ಯಜ್ಞ, ದಾನ, ತಪಸ್ಸು, ಇತರೆ ಕರ್ಮಗಳು ಯಾವುದು ನಮಗೆ ಪೂರಕವಾಗಿದೆಯೋ, ಯಾವುದು ನಮ್ಮ ಏಳಿಗೆಗೆ, ಪ್ರಗತಿಗೆ ಸಾಧನವಾಗುವುದೋ ಅಂತಹ ಕರ್ಮಗಳನ್ನು ತ್ಯಜಿಸಬಾರದು. ಹೇಗೆ ಸಾಧನೆಯನ್ನು ಮುಂದುವರಿಸೋಣ. ಉಳಿದ ವಿಚಾರಗಳನ್ನು ಮುಂದಿನ ವಾರ ಮುಂದುವರಿಸೋಣ. ಶಾಂತಿ ಮಂತ್ರ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿಃ ಓಂ. ಶ್ರೀ ಗುರುಭ್ಯೋ ನಮಃ. ಹರಿಃ ಓಂ. ಮತ್ತೆ ಭೇಟಿಯಾಗೋಣ. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ಜೈ ಶ್ರೀ ಗುರುದೇವ ದತ್ತ.